ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಡೇ 5 ಸ್ಟಾರ್ಟ್ ಆಗಿದೆ. ಸೊ ಇವಾಗ ಲಾರ್ಜ್ನ ಬಿಡ್ತಿದ್ದೀವಿ. ಸೊ ಲಾಸ್ಟ್ ಡೇ ಅಲ್ವಾ, ಸೊ ಹೋಗಬೇಕು. ತುಂಬಾ ಬೇಜಾರಾಗ್ತಾಯಿತ್ತು ಗೈಸ್. 5 ಡೇಸು ಫುಲ್ ಹ್ಯಾಪಿನೆಸ್ ಇತ್ತು. ಸೊ ಇವಾಗ ಮತ್ತೆ ನಮ್ಮ ರೂಟೀನ್ ಸ್ಟಾರ್ಟ್ ಮಾಡಬೇಕು. ಇರಲಿ, 5th ಡೇನೂ ಸ್ವಲ್ಪ ಎಂಜಾಯ್ ಮಾಡೋಣ. ಸೊ ಇವಾಗ ನಾಷ್ಟಾಗಿ ಬಂದಿದ್ದೀವಿ. ಸ್ಪೆಷಲ್ ಇರುತ್ತೆ ಗೈಸ್. 5 ಡೇಸ್ ಇದ್ದಿದ್ದೀವಲ್ಲ, ಸೊ ತುಂಬಾ ಸ್ಪೆಷಲ್ಸ್ ಇರ್ತವೆ. ಸೊ ಬಾಯ್ ಬಾಯ್ ಎಲ್ರಿಗೂ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ. ಸೊ ಹೊರಡ್ತಿದ್ದೀವಿ. ಸೊ ನೋಡಬೇಕು ಇವಾಗ ಏನಂತ ಪ್ರೊಸೆಸ್ ನೆಕ್ಸ್ಟು ಅಂತ. ಏನು ಗೊತ್ತಾ ಗೈಸ್, ನಮ್ಮದು ಫ್ಲೈಟ್ ಇರೋದು 3 o'clock ಮಧ್ಯಾಹ್ನ. ಸೊ ಹಾಗಾಗಿ ಮಾರ್ನಿಂಗ್ದಿಂದ ಏನು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು NSCB ಐಲ್ಯಾಂಡ್ ರೋಸಿಗೆ ಹೋಗ್ತಾಯಿದ್ದೀವಿ. ಅಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡಿಗೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಟಿಕೆಟ್ ತೆಗಿಸ್ಬೇಕು. ಸೊ ಇಲ್ಲಿದೆ ನೋಡಿ ಕೋಡು, ಈ ಥರ ಅಮೌಂಟ್ಸ್ ಇದ್ದಾವೆ. ಸೊ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಟಿಕೆಟ್ ತೊಗೊಂಡಾಯಿತು. ಸೊ ಇವಾಗ ಬೋಟ್ ಸ್ವಲ್ಪ ಕಾಯಬೇಕು. ನೋಡೋಣ, ಅಲ್ಲೊಂದು ಮುಂದೆ ಗಾರ್ಡನ್ ಇದೆ ಅಂತ, ಹೇಗಿದೆ ಅಂತ ನೋಡೋಣ. ಸೊ ಏನು ಗೊತ್ತಾ ಗೈಸ್, ಇದು ಅಂಡಮಾನ್ ನಿಕೋಬಾರು ನಮಗೆ ಸೆಕೆಂಡ್ ಲಾಂಗ್ ಟ್ರಿಪ್ ಆಗಿದೆ. ಸೊ ಫಸ್ಟಿಗೆ ನಾವು 4th ಸ್ಟ್ಯಾಂಡರ್ಡ್ ಇದ್ದೆ. ಸೊ ಅಲ್ಲಿ ಡೆಲ್ಲಿಗೆ ಹೋಗಿದ್ವಿ ಒಂದು 15 ಡೇಸು. ಸೊ 4th ಸ್ಟ್ಯಾಂಡರ್ಡ್ ಇದ್ದೆ. ಸೊ ಅವಾಗ ಹೋಗಿದ್ವಿ. ಸೊ ಆಫ್ಟರ್ ಲಾಂಗ್ ಟೈಮ್ ಇಲ್ಲಿ ಬಂದಿದ್ದೀವಿ. ಸೊ ನೆಕ್ಸ್ಟ್ ಇನ್ನೆಲ್ಲೇ ಹೋಗ್ತೀವೋ ನೋಡೋಣ. ಸೊ ಗಾರ್ಡನ್ ಇದ್ದರೆ ಚಿಕ್ಕ ವಯಸ್ಸಿಂದಲೂ ಬಿಟ್ಬಿಡ್ತೀನ, ಏನಾದರೂ ಒಂದು ಗೇಮ್ ಆಡಲೇಬೇಕು. ಸೊ ಇವಾಗ ಜೋಕಾಲಿ ಆಡ್ತಿದ್ದೀನಿ. ಸೊ ಇವಾಗ ಹೊರಡ್ತಿದ್ದೀವಿ. ಸೊ ಫುಲ್ ಸಖತ್ತಾಗಿ ನೇಚರ್ ಇದೆ ಅಂತೆ. ಸೊ ನೋಡೋಣ, ಎಲ್ಲ ಬ್ರಿಟಿಷ್ ಕಾಲದ್ದಿದೆ ಅಂತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅಲ್ಲಿ ಜಿಂಕೆ ಇದಾವಂತೆ ಗೈಸ್, ಹಂಗೆ ಫ್ರೀ ಆಗಿ ಬಿಟ್ಟಿರ್ತಾರೆ. ಸೊ ನೋಡೋಣ ಹೆಂಗೆ. ನನಗಂತೂ ಫಸ್ಟ್ ಟೈಮ್ ದೂರಿಂದ ನೋಡಿದ್ದೆ, ಸಮೀಪದಿಂದ ನೋಡಿರಲಿಲ್ಲ. ಸೊ ಇವಾಗ ನೋಡೋಣ ಬನ್ನಿ ನೀವು ಕೂಡ. ಸೊ ಗೈಸ್, ಡೇ 3 ಹೇಳಿದ್ದೆ, ಬೋಟ್ ಮೂವ್ ಆಗ್ಬೇಕಾದ್ರೆ ವೇವ್ಸ್ ಬಂದರೆ ತುಂಬಾ ಅಂಜಿಕೆ ಬರುತ್ತೆ. ನಿತ್ತಲೇ ಅಂಜಿಕೆ ಬರುತ್ತೆ, ವೇವ್ಸ್ ಬಂದರೆ ಹೆಂಗೆ ಅಂತ. ಸೊ ಅಂತಂದರೆ ಎಷ್ಟು ಗಿಡ್ಡಿದೆ ಅಲ್ಲ ಬೋಟು, ಫುಲ್ ನೀರಲ್ಲಿ. ಸೊ ತುಂಬ ಅಂಜಿಕೆ ಬರ್ತಾಯಿತ್ತು. ಸೊ ಇವಾಗ NSCB ದ್ವೀಪಿಗೆ ಬಂದಿದ್ದೀವಿ. ಗೊತ್ತಲ್ಲ NSCB ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸೊ ಇವಾಗ ಬಂದಿದ್ದೀವಿ. ಟೂರಿಸ್ಟು ಬಂದಿದ್ದಾರೆ ನೋಡಿ ಗೈಸ್, ಫಾರಿನರ್ಸು. ಸೊ ಇವಾಗ ನೋಡಲಿ ಎಷ್ಟು ಚೆನ್ನಾಗಿ ಜಿಂಕೆಗಳಿದ್ದಾವೆ. ಸೊ ಹಂಗೆ ಫ್ರೀ ಆಗಿ ಬಿಟ್ಟಿರ್ತಾರೆ. ನಮ್ಮ ಮುಂದೆ ಹಂಗೆ ನಡೀತಾ ಇರ್ತವೆ. ಸೊ ನೋಡೋಣ ಏನೆಲ್ಲ ಮಾಡ್ತವೆ ಅಂತ. ಸೊ ಹಾಗೆ ಏನಿದೆ ಅಂತ ನೋಡೋಕ್ಕೆ ಹೋಗ್ತಿದ್ದೀವಿ. ಸೊ ಇವಾಗ ಒಂದು ಪ್ಲ್ಯಾನ್ ಇದೆ, ಅಲ್ಲಿ ಲೈಟ್ ಹೌಸ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗಬೇಕು. ಅದು ಬ್ರಿಡ್ಜ್ ಐತಾ, ಅದು ಲೈಟ್ ಹೌಸ್ ಅಲ್ಲಿ ಬ್ರಿಡ್ಜ್ ಐತಾ, ಅದು ಸ್ಟೆಪ್ಸ್ ಐತೆ. ಸೊ ಏನಂತಂದರೆ ವೆಹಿಕಲ್ಸ್ ಇರ್ತವೆ, ಇಲ್ಲಿಂದ ಅಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ಕೊಂತು ಏನೇನಾಯಿತು, ಇಲ್ಲಿದ್ದು ಏನು ಮಾಡಿದ್ದಾರೆ ಅಂತ. ಸೊ ಹಂಗೆ ಕರ್ಕೊಂಡು ಹೋಗಿ ಅಲ್ಲಿ 180 ಏನೋ ಸ್ಟೆಪ್ಸ್ ಇದಾವಂತೆ. ಸೊ ಅದೆಲ್ಲ ನೋಡ್ಕೊಂಡು ಲೈಟ್ ಹೌಸ್ ನೋಡ್ಕೊಂಡು ಬರಬೇಕಂತ. ಒಂದು ವೆಹಿಕಲಲ್ಲಿ 7 ಮೆಂಬರ್ಸ್ ಅಷ್ಟೇ. ಸೊ ನಾವು ಇನ್ನೊಂದು ವೆಹಿಕಲಲ್ಲಿ ಹೋಗಬೇಕು. ಉಲ್ಟಾ ಕುತ್ಕೊಂಡು ಹೆಂಗೆ ವ್ಯೂ ಕಾಣ್ತಿದೆ ನೋಡಿ ಗೈಸ್. नेताजी सुभाष चंद्र बोस द्वीप रखिएगा आइलैंड का नाम। ये आइलैंड पे जो है टोटली 700 प्लस ईयर्स है, 200 प्लस पीकॉक है सर। अपना राइट साइड देख लीजिए, राइट साइड जिसका नाम सोल्जर्स के लिए अलग से सामने पे एक टेक्स बनाया गया था। अंडमान निकोबार आइलैंड का सेकेंड जेल हुआ करता था, जो ब्रिटिश द्वारा बनाया गया था। ब्रिटिश टाइम में यहाँ पे टोटली 3 जेल बनाए गए थे। जो फर्स्ट जेल है वो वाइपर आइलैंड नाम का एक आइलैंड है। वहाँ पे जो है हमें जो सीरीज हुआ करते थे, उनका वेपन्स वगैरह मिसाइल्स वगैरह यहाँ पे रखा करते थे। अभी का टाइम में जो है इसलिए अरेंजमेंट करके रखा गया है, जो हमारा इंडियन नेवी है इसे अभी भी यूज़ कर रहा है एज ए बैरक। और आपको ये जो पार्ट दिख रहा है ना, ये भी बैरक का जॉइंट हुआ करता था, जिसमें पीछे का पार्ट में 300 प्लस सोल्जर्स रहते थे। आगे जो है आइलैंड का बेस्ट व्यू पॉइंट है, लाइट हाउस है। नीचे जो है आप सबको 20 मिनट्स टाइम दिया गया। आपके हाथ में टिकट दिया गया होगा सर, उसको आप संभाल के रखिएगा। आप लोग 6 जन का एक ही टिकट होता है, तो आप लोग 6 जन एक ही साथ जाइएगा और आइएगा।
रिटर्न पे 100 रुपये टिकट शो करना, शो करके कोई सा भी गाड़ी में रिटर्न जा सकते हैं। अगर आप सबको अगर ब्रिटिश लगता है तो स्कूटी भी लेके जा सकते हैं। ಸೊ ಇವಾಗ 180 ಸ್ಟೆಪ್ಸ್ ಇಳ್ಕೊಂಡು ಡೌನಲ್ಲಿಗೆ ಹೋಗಬೇಕು. ಸೊ ಅಲ್ಲಿ ಸಿಗುತ್ತೆ ಲೈಟ್ ಹೌಸ್. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಚೆನ್ನಾಗಿದೆ ಅಲ್ಲ, ಆ ಕಡೆ ಈ ಕಡೆ ಸೀನ್ರಿ ಫುಲ್ ಗ್ರೀನ್ ಕಲರ್. ಸೊ ಸಖತ್ತಾಗಿ ಅನ್ನಿಸ್ತಿದೆ. ಸೊ ಕಾಣಿಸ್ತಿದೆ ನೋಡಿ ಗೈಸ್ ಅಲ್ಲಿ ಲೈಟ್ ಹೌಸ್ ದೂರಿಂದ. ಸೊ ಅಲ್ಲಿವರೆಗೆ ಹೋಗ್ಬೇಕು ನಾವು. ವಾ ಎಷ್ಟು ಚೆನ್ನಾಗಿದೆ ಅಲ್ಲ. ಲೈಟ್ ಹೌಸ್ ಅಂತ ಹಿಸ್ಟ್ರಿಯಲ್ಲಿ ಕೇಳ್ತಿದ್ದೆ, ಬಟ್ ಇವಾಗ ನೇರವಾಗಿಯೇ ನೋಡ್ತಿದ್ದೀನಲ್ಲ, ಎಷ್ಟು ಖುಷಿ ಆಗ್ತಿದೆ. ಸೊ ಏನು ಗೊತ್ತಾ ಗೈಸ್, ನಮ್ಮ ದೊಡ್ಡಮ್ಮ ಅವ್ರು ಬರಲಿಲ್ಲ, ಮೆಟ್ಲ ಇಳಿಯೋದಾಗತ್ತೆ ಅಂತ. ಸೊ ಇವಾಗ ನಮ್ಮ ಅಮ್ಮ ಅವರು ಅದು ಎಡಿ ಹಿಡ್ಕೊಂಡು ಹೋಗ್ತಿದ್ದಾರೆ ದೊಡ್ಡಮ್ಮಗೆ ಅಂಜಿಸ್ಬೇಕು ಅಂತ. ಸೊ ಸತ್ತಿದ್ದು ಎಡಿ ಹಿಡ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬನ್ನಿ ಅವ್ರ ರಿಯಾಕ್ಷನು. ಸಖತ್ತಾಗಿತ್ತು. ಸೊ ಇವಾಗ ಬೋಟ್ ಟೈಮ್ ಆಗಿದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಮತ್ತು ನಾವು ಬಂದಿದ್ವಲ್ಲ ಪ್ಲೇಸಿಗೆ, ಸೊ ಅಲ್ಲಿ ಟಿಕೆಟ್ ತೆಗ್ಸಿದ್ದು. ಸೊ ಅಲ್ಲಿಗೆ ಹೋಗಬೇಕು. UT ಅಡ್ಮಿನಿಸ್ಟ್ರೇಷನ್ ಆಫ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್, ಥ್ಯಾಂಕ್ ಯು. ಸೊ ವೆಲ್ಕಮ್. ಸೊ ಇವಾಗ ಬೋಟ್ ನಿಂತಿದೆ, ಹೋಗಬೇಕು. ಇಷ್ಟು ಬ್ಲೂ ಇದಾವಲ್ಲ ನೀರು. ಸೊ ನೋಡೋಕನೇ ಎರಡು ಕಣ್ಣು ಸಾಲಂಗಿಲ್ಲ ಗೈಸ್. ಸೊ ಏನಾದರೂ ತಿನ್ನೋದಕ್ಕೆ ಬಂದಿದ್ದೀವಿ. ಸೊ ಇದ್ರಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಮೋಮೋಸು, ಪಿಜ್ಜಾ. ಸೊ 5 ಡೇಸು ಸೊ ತಿನ್ನೋದಕ್ಕೆ ಬಂದಿದ್ದೀವಿ. ಸೊ ಫ್ಲೈಟ್ ಟೈಮ್ ಆಯಿತು, ಹೊರಡ್ತಿದ್ದೀವಿ ವೀರ್ ಸಾವರ್ಕರ್ ಏರ್ಪೋರ್ಟಿಗೆ. ಸೊ ಸೆಲ್ಯುಲರ್ ಜೈಲಲ್ಲಿ ಹೇಳಿದ್ದೆ ವೀರ್ ಸಾವರ್ಕರ್ ಅವರು ಫೇಮಸ್ ಇಲ್ಲಿ ಅಂತ. ಸೊ ಅವ್ರದ್ದು ಏರ್ಪೋರ್ಟ್ದು ಅವ್ರದ್ದೇ ಇದೆ ಅಂತ ಹೇಳಿದ್ನಲ್ಲ. ಸೊ ಯಾರು ನೋಡಿಲ್ಲ, ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಸೊ ಮತ್ತೆ ಫ್ಲೈಟಲ್ಲಿ ಹೋಗಬೇಕು ಗೈಸ್. ಫಸ್ಟ್ ಡೇ ಹೋಗಿದ್ದೆ. ಸೊ ಇವಾಗ ಡೈರೆಕ್ಟ್ 5th ಡೇಗೂ ನೋಡೋ ಗ್ಯಾಪ್ ಆಗಿದ್ದಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಆಗ್ತಿದೆ ಗೈಸ್ ಇನ್ನೂ.
ಸೊ ಟಿಕೆಟ್ ತೊಗೊಂಡಿದ್ದಾಯಿತು. ಸೊ ಇವಾಗ ಅಂತ ಹೋಗೋದು. ಸೊ ಇವಾಗ ಫ್ಲೈಟ್ ಟೈಮ್ ಆಗಿದೆ. ಸೊ ಹೊರಡ್ತಿದ್ದೀವಿ. खोलने के लिए फ्लैट होता है, दोनों सीटों को अलग करें। कैबिन में हवा का दबाव कम होने पर दोनों का बदलाव ऑक्सीमास अपने आप नीचे आ जाएगा। ऑक्सीमास को अपनी और नीचे नाक और मुंह पर लगे सामान्य रूप से सांस लेते रहें। अपना मास्क लगाने के बाद उत्साही यात्रियों से मदद करें। अपनी लाइफ जैकेट को सिर के नीचे रखिए। यदि नाक और पानी पर उतरना पड़े तो लाइफ जैकेट को सिर के ऊपर से पहने और इसी तरह से काबू में पा लिया। लाइफ जैकेट के बाद टॉपिक खींचकर दिमाग ಸೊ ಮಿಸ್ ಯು ಅಂಡಮಾನ್. ಸೊ ದೂರಿಂದ ಹೇಗೆ ಕಾಣಿಸ್ತಿದೆ ನೋಡಿ ಗೈಸ್, ನಾವಲ್ಲಿ ಇದ್ವಿ ಅಂತಲೇ ಅನ್ನಿಸ್ತಿಲ್ಲ. ಸೊ ಬಿಟ್ಟು ಹೋಗ್ತಿದ್ದೀವಿ, ಮತ್ತೆ ಇನ್ನು ಯಾವಾಗ ಮೀಟ್ ಆಗ್ತೇವೋ ನಿನ್ನ ಕಾಣೆ. Estimate to reach Bangalore at about 5 this evening, but about 5 center, so that's it. Should be on the way to. ಸೊ ಗೈಸ್, ಇಂಡಿಯಾ ಬಾರ್ಡರ್ ನೋಡಿ, ಪಾಂಡಿಚೇರಿ ಚೆನ್ನಾಗಿ ಕಾಣಿಸ್ತಿದೆ. ಹತ್ತ ಸ್ವಲ್ಪ ಕೆಳಗಡೆ ಶ್ರೀಲಂಕಾ ಕಾಣಿಸ್ತಾ ಇತ್ತು, ಬಟ್ ಅದು ಶ್ರೀಲಂಕಾ ಮೇಲೇ ಸ್ವಲ್ಪ ಏರೋಪ್ಲೇನ್ ಇರೋದ್ರಿಂದ ಅಷ್ಟು ಕಾಣಿಸ್ತಿಲ್ಲ. ಸೊ ನೋಡಿ ಗೈಸ್, ನಮ್ಮ ಇಂಡಿಯಾ ಹೆಂಗಿದೆ. ಸೊ ಬೆಂಗಳೂರಿಗೆ ಲ್ಯಾಂಡ್ ಆದ್ವಿ. ಸೊ ಬಾಜುನೇ ಸೇಮ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬರ್ತಾ ಇತ್ತು. ಸೊ ಅದೇ ಮೇಲೆ ಆಕಾಶ ಮೇಲೂ ಬರಬಾರ್ದಿತ್ತ ಗೈಸ್, ಇಬ್ಬರು ರೇಸ್ ಹಚ್ತಾ ಇದ್ವಿ. ಸೊ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ಇದು. ಸೊ ಅವಾಗ ಫಸ್ಟಿಗೆ ಇಂಪ್ರೆಸ್ ಆಗಿಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಇದೊಂದು ಬೇರೆ ಜಾಗದಿಂದ ಹೋಗ್ತಾ ಇದ್ದೀವಿ, ಅದರಲ್ಲೇ ಅದೇ ಪ್ಲೇಸಲ್ಲೇ. ಸೊ ಇನ್ನೂ ಇಂಪ್ರೆಸ್ ಆಗ್ತಿತ್ತು ಗೈಸ್. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅದು ಎಲಿಫೆಂಟ. ಸೊ ಅವ್ರು ಕಾರ್ ತಂದಿದ್ರು, ಹೋಗ್ತಿದ್ದಾರೆ. ನಾವಿವಾಗ ಕ್ಯಾಬ್ ಮಾಡಿದ್ದೀವಿ, ಹೋಗಬೇಕು. ಸೊ ಬಾಯ್. ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಅಂಡಮಾನ್ ನಿಕೋಬಾರ್ ಅಂತ ಹಿಸ್ಟ್ರಿಯಲ್ಲೆಲ್ಲ ಕೇಳ್ತಿದ್ವಿ, ಬಟ್ ಅಲ್ಲಿ ಹೋಗಿ ನೋಡಿದ್ವಲ್ಲ, ಫುಲ್ ಖುಷಿ ಆಗ್ತಿದೆ. ಸೊ ಇವಾಗ ಟೈಮು 5:30 ಈವ್ನಿಂಗ್ ಆಗಿದೆ. ಸೊ ರೀಚ್ ಆಗೋದಕ್ಕೆ ಮೇ ಬಿ 2 hours ಬೇಕಾಗತ್ತೆ. ಸೊ ಏನು ಮಾಡ್ತೀವಿ ಮನೆಯಲ್ಲಿ ಗೊತ್ತಿಲ್ಲ, ನೋಡೋಣ. ಮನೆಗೆ ಬಂದ್ವಿ. ಏನಂತಂದರೆ ಅಕ್ಕ ಜಿಜು ಮದುವೆ ಆದಾಗಿಂದ್ರೂ ಲೈಕ್ ಕಸಿನ್ಸ್ ಅವ್ರನ್ನ ಮನೆಗೆ ಕರೆದಿರಲಿಲ್ಲ. ಇವರು ಇಬ್ಬರು ಇರ್ತಾರೋ, ಕೆಲ್ಸಕ್ಕೆ ಹೋಗ್ತಾರೋ, ಟೈಮ್ ಇರಲ್ಲ ಅಂತ. ಸೊ ಅಷ್ಟೊಂದು ನಾವೆಲ್ಲ ಫ್ಯಾಮಿಲಿ ಕೂಡಿದ್ವಲ್ಲ. ಸೊ ಹಾಗಾಗಿ ನಾಳೆ ಊಟ ಮಾಡಿಸೋನು ಅಂತಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ನಾಳೆಲ್ಲನೂ ಸೆಲೆಬ್ರೇಷನ್ ಲೈಕ್ 1 year ಆಗಕ್ಕೆ ಬಂತು ಆ್ಯನಿವರ್ಸರಿ. ಸೊ ಹಾಗಾಗಿ ನೋಡೋಣ ಸೆಲೆಬ್ರೇಷನ್ ಮಾಡಬೇಕು ಅಂತ. ಬಾಯ್ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.